ಕರಿಮುಖನೊಲಿದರೆ ಇಲ್ಲ ಅಪಾಯ, ಭಕ್ತಿಗೆ ಗಣಪನು ಒಲಿದ ಉಪಾಯ, ಗಣಪತಿ ನೀಡಲು ಅವಳ ಕಾರ್ಯಗಳೆಲ್ಲ ವಿಜಯ. ಚೆಲುವ ಚಂದಿಗನೇ ನಂಬಿದೆನ, ಚೆಲ್ಲುವ ಪ್ರೇಮದ ಹೊಂದಿರಣ್ಣ, ಚೆಲುವ ಚಂದಿಗನೇ ನಂಬಿದೆನ, ಚೆಲ್ಲುವ ಪ್ರೇಮದ ಹೊಂದಿರಣ್ಣ, ಕಾಡಿನುಡಿಗನೇ ಸರಿಸಮಣ, ಕಾಡಿನುಡಿಯ ಕಾರ್ಯಗಳೆಲ್ಲ ವಿಜಯ, ಕಾರ್ಯಗಳೆಲ್ಲ ವಿಜಯ, ಕಾರ್ಯಗಳೆಲ್ಲ ವಿಜಯ. ಮುಂದಿನ ಕಾರ್ಯಕ್ರಮ ಶ್ರೇಷ್ಠ ಶೇಷೇಖರಪ್ಪ ಗೌರವಕಾಲೇಶ್ವರಿಗಳಿಂದ ಸ್ವಾಗತ. ತಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿದ್ದರಿಂದ ಈಗ ಗೋವಿಂದಪ್ಪ ನನ್ನ ಹೆಸರು ಬಾಳಿಕೆ ಇದೀಗ ನಾವು ಗೆಲ್ಲಿಗೆ ನಾವು ಗೆದ್ದರೆ ಯಾಕಂದರೆ ನಮ್ಮ ಬಾಳಿಗೆ ಗೆದ್ದುకుంటాం. ತಾವು ಕನ್ನಡ ಸಾಹಿತ್ಯ ಪರಿಷತ್ತು ಹೊನ್ನಾಳಿ ಹಾಗೂ ಸರ್ಕಾರಿ ಪದವಿ ಪೂರ್ವ ತರಬೇತಿ ಪ್ರೌಢಶಾಲಾ ವಿಭಾಗ ಹೊನ್ನಾಳಿ ಇವುಗಳ ಆಶ್ರಯದ ಸಹಯೋಗದೊಂದಿಗೆ ಇವತ್ತಿನ ಕವಿಗೋಷ್ಠಿ ಕಾರ್ಯಕ್ರಮವು ಇವು ನಮ್ಮ ಕಾಲೇಜಿನ ಆವರಣ ನಡೀತಾ ಇದೆ. ಇವತ್ತಿನ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೀವು ಸುಲಭವಾಗಿ ನೆರವೇರಿಸಬೇಕು ಅಂತೇಳಿ ಶ್ರೀಯುತ ಡಾಕ್ಟರ್ ಎಚ್.ಎಸ್. ಸಾಹಿತಿಗಳು ಹಾಗೂ ವಿದ್ಯಾರ್ಥಿಗಳ ಆರೋಗ್ಯ ಸ್ಕೂಲ್ ಕಲ್ಯಾಣಾಧಿಕಾರಿ ಗೋಮುಖಿಯನ್ನು ಕೇಳಿಕೊಂಡಾಗ ಸಂತೋಷವಾಗಿ ಕೂತ್ಕೊಂಡು ಈ ವೇದಿಕೆ ಆಗಿದ್ದಾರೆ. ಅವರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹಾಗೂ ಕಾರ್ಯಕ್ರಮದ ಒಂದು ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಮತ್ತು ನಿಮ್ಮ ಕಾರ್ಯಕ್ರಮ ಶಾಲೆಯನ್ನು ಜೂಮ್ ಬಿಟ್ಟು ಶ್ರೀಮತಿ ಜಯಂತಮ್ಮ ಇದನ್ನು ಕೇಳಿಕೊಂಡಾಗ ಅವರು ಸಂತೋಷದಿಂದ ಹೋಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಿದ್ದಾರೆ. ಸ್ಕೂಲ್ ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ಹೊನ್ನಾಳಿಯವರಿಗೆ ಹೃತ್ಪೂರ್ವಕವಾಗಿ ಸಾಹಿತ್ಯದಿಂದ ಈ ಒಂದು ಕಾರ್ಯಕ್ರಮದ ಪ್ರಾಥಮಿಕವಾಗಿ ನುಡಿಬೇಕು ಅಂತೇಳಿ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರತಿಜ್ಞಾತ ಪೂರ್ವಕ ಮುಗಿಯಲ್ಪಟ್ಟು ಕೈಗೊಂಡಾಗ ಅವರು ಪ್ರತಿಯೊಂದು ಪ್ರಾಥಮಿಕವಾಗಿ ನುಡಿಗೆ ಆಡಿಕೊಂಡಿದ್ದಾರೆ. ಅವರಿಗೆ ಸಹಿತ ಸಾಹಿತ್ಯ ಪರಿಷತ್ತಿನ ಪೂರ್ವಕವಾಗಿ ಈ ಒಂದು ಸಂದರ್ಭದಲ್ಲಿ ರಜಾಪುರಿ ಅಲ್ಲದೆ ಆಶಯವಿನ ನುಡಿಬೇಕು ಅಂತೇಳಿ ಹೇಳ್ತಿದ್ದಾಗ ನಮ್ಮ ತಾಲೂಕು ವಿದ್ಯಾರ್ಥಿ ಸ್ಪರ್ಧಾಗಿದ್ದರು ಹಾಗೂ ಸಾಹಿತ್ಯಗಳು ಆಗಿದ್ದರಿಂದ ಶ್ರೀಯುತ ಯುವ ಸಂಗ್ರಾಮ ಇವು ಸಹಿತ ಇಲ್ಲಿ ಆಗಿದ್ದಾರೆ. ಅವರಿಗೆ ಸಹಿತ ಸಾಹಿತ್ಯ ಸಂದರ್ಭದಲ್ಲಿ ತೀರ್ಪುಗಾರರು ಸಾಮಾನ್ಯವಾಗಿ ತೀರ್ಪುಗಾರರು ಏನು ಕವಿಗಳಿಗೆ ನಾವು ಗೆದ್ದು ಬರಬೇಕೇನಿಲ್ಲ, ಅವರನ್ನು ಶುರು ಮಾಡಿಕೊಂಡು ನಾವು ಯಾರು ಚೆನ್ನಾಗಿ ಹಾಡ್ತಾರೆ ಅನ್ನೋ ವಿಚಾರವಾಗಿ ತೀರ್ಪು ಕಳಿಸ್ಬೇಕಂದ್ರೆ ಸುಮ್ಮನೆ ತೀರ್ಮಾನ ಮಾಡ್ಕೊಂಡಂಗೆ ತೀರ್ಪುಗಾರರಾಗಿ ಡಾಕ್ಟರ್ ಹೊಟ್ಟೆ ಸುತ್ತಂಗಿ ಸಾಹಿತ್ಯ ಹೊನ್ನಾಳಿಗೂ ಆಚರಣೆಯಾಗಿದೆ. ಅವರಿಗೆ ಸಹಿತ ನಮ್ಮ ಸಾಹಿತ್ಯ ಒಂದು ಪೂರ್ವಕವಾಗಿ ಸ್ವಾಗತ ಕೊಡ್ತಾರೆ. ಹಾಗೂ ನಮ್ಮ ವಿಶೇಷ ಉಪನ್ಯಾಸಕರು ನಮ್ಮೆಲ್ಲ ಮಾಡಿದಾಗ ಭಾರಿ ಒಳ್ಳೆ ವಿಜೃಂಭಣೆಯಿಂದ ನಮ್ಮನ್ನು ಬಿಟ್ಟಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಶ್ರೀಯುತ ಕೆ. ಸಿದ್ದಪ್ಪ ವಿಶ್ರಾಂತ ಉಪನ್ಯಾಸಕರು ಹಲವಾರು ಇವರು ಸಹಿತ ಇಲ್ಲಿ ಆಚರಣೆಯಾಗಿದ್ದಾರೆ. ಅವರಿಗೆ ಸಹಿತ ಪೂರ್ವಕವಾಗಿ ಸ್ವಾಗತ. ಹಾಗೂ ಮೊದಲು ಈ ನನ್ನ ಬರಬೇಕಾಯಿತು, ಯಾಕೋ ಬಂದಿಲ್ಲ, ಹೊರಗೆ ಅವರಿಗೆ ಸಹಿತ ಸ್ವಾಗತ ಕೊಡ್ತೀನಿ. ಹಾಗೂ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಆಚರಣೆಯಾಗಿರ್ತಕ್ಕಂಥ ನಮ್ಮ ವೇದಿಕೆ ಬಂದಿದ್ದ ಅವರಿಗೆ ಸಹಿತ ಹೃತ್ಪೂರ್ವಕವಾಗಿ ಸಾಹಿತ್ಯ ಪರಿಷತ್ತಿನ ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಮಿಟಿಯ ಸದಸ್ಯರು ಹಾಗೂ ನಮ್ಮ ಗುರುಗಳು ಆಗಿರ್ತಕ್ಕಂಥ ಮತ್ತು ಮಠದ ಚಂದ್ರಹೇನು ಬಂದಿದ್ದಾರೆ. ಅವರಿಗೆ ಸಹಿತ ಹೃತ್ಪೂರ್ವಕವಾಗಿ ಸ್ವಾಗತ. ಹಾಗಾಗಿ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಒಳ್ಳೆ ಆಟಗಾರರು ಹಾಗೂ
ಸಾಹಿತ್ಯವಾಗಿರ್ತಕ್ಕಂಥ ಶ್ರೀಯುತ ನಮ್ಮ ಕರಕಡೆ ತುಮಕೂರಿದ್ದಾರೆ, ಅವರಿಗೂ ಸಹಿತ ಪೂರ್ವಕವಾಗಿ ಹಾಗೂ ನಮ್ಮ ಸಮಿತಿಯ ಗಿಡ ಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ರೇವಣಪ್ಪ ಬಂದಿದ್ದಾರೆ, ಅವರಿಗೂ ಸಹಿತ ಸ್ವಾಗತವನ್ನು. ಹಾಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದೇವಪ್ಪ ಬಂದಿದ್ದಾರೆ, ಅವರಿಗೂ ಸಹಿತ ಸ್ವಾಗತವನ್ನು. ಹಾಗೂ ನಮ್ಮ ಸಮಿತಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಮತ್ತು ಯುವಕರಾಗಿರ್ತಕ್ಕಂಥ ಹಾಗೂ ಕನ್ನಡ ವೇದಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕತಿ ನಾರಾಯಣವರು ಬಂದಿದ್ದಾರೆ, ಅವರಿಗೂ ಸಹಿತ ಹೃತ್ಪೂರ್ವಕವಾಗಿ. ಹಾಗೂ ಈ ಕಾರ್ಯಕ್ರಮಕ್ಕೆ ನಾವು ಏನೇ ಕಾರ್ಯಕ್ರಮ ಮಾಡಲಿ, ನಾಡಗೀತೆ ಹಾಡಲಿಕ್ಕಾಗಲಿ ಮತ್ತು ಶಾಸನ ಹಾಡಲಿಕ್ಕಾಗಲಿ, ಭಕ್ತಿಗೀತೆ ಹಾಡಲಿಕ್ಕೆ ಯಾರು ನಮ್ಮ ಭಕ್ತಿಯಲ್ಲಿ ಇರ್ತಕ್ಕಂಥ ಒಂದು ಮೇಡಮರು ಯಜಿಸ್ವರವರು ಬಂದಿದ್ದಾರೆ, ಅವರಿಗೂ ಸಹಿತ ಹೃತ್ಪೂರ್ವಕವಾಗಿ ನಮ್ಮ ಸಾಹಿತ್ಯ ಬಯಸ್ತೀನಿ. ಹಾಗೂ ನಮ್ಮ ಇಂದಿನ ಸಮಿತಿಯಲ್ಲಿ ಇದ್ದಂಥ ಗಾಯತ್ರಿ ಮೇಡಮ್ ಇದ್ದಾರೆ, ಈಗ ಅವರ ಯಜಮಾನರಿದ್ದಾರೆ ಸಮಿತಿಯಲ್ಲಿ, ಅವರು ಸಹಿತ ಇಲ್ಲಿ ಗದಿಯಾಗಿ ಬಂದಿದ್ದಾರೆ, ಅವರಿಗೆ ಸಹಿತ ಹೃತ್ಪೂರ್ವಕವಾಗಿ ಬಯಸ್ತೀನಿ. ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕವಿತೆಯಲ್ಲಿ ಗಮನವಹಿಸ ಮಾಡ್ತಕ್ಕಂಥ ಎಲ್ಲರಿಗೂ ಅವರಿಗೂ ನಮ್ಮ ಹೃತ್ಪೂರ್ವಕವಾಗಿ ನಮ್ಮ ಸಾಹಿತ್ಯ ಪರಿಸ್ಥಿತಿಯಿಂದ ಹೃತ್ಪೂರ್ವಕವಾಗಿ ಬಯಸ್ತೇನೆ. ಹಾಗೂ ನಮ್ಮ ಕಮಿಟಿಯಲ್ಲಿ ನಮ್ಮ ಈ ಒಂದು ಕಾಲೇಜಿನಲ್ಲಿರ್ತಕ್ಕಂಥ ಚೆನ್ನೈಶ್ವರರಿದ್ದಾರೆ, ಅವರಿಗೂ ಸಹಿತ ಹೃತ್ಪೂರ್ವಕವಾಗಿ ನಮ್ಮ ಸಾಹಿತ್ಯ ಪರಿಸ್ಥಿತಿಯಿಂದ ಹೃತ್ಪೂರ್ವಕವಾಗಿ ಬಯಸ್ತೇನೆ. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಆಗಿರ್ತಕ್ಕಂಥ ಎಲ್ಲರಿಗೂ ಮಾಧ್ಯಮದವರಿಗೂ ಒಬ್ಬರು ಅಷ್ಟೇ ನಮ್ಮ ಅರವಿಂದವರು ಯಾರ ಬಗ್ಗೆ ಎಲ್ಲರಿಗೂ ಸಹಿತ ಮಾಧ್ಯಮದವರಿಗೆ ಹೃತ್ಪೂರ್ವಕವಾಗಿ ನಮ್ಮ ಸಾಹಿತ್ಯ ಪರಿಸ್ಥಿತಿ ವತಿಯಿಂದ ಹೃತ್ಪೂರ್ವಕವಾಗಿ ಹೃತ್ಪೂರ್ವಕವನ್ನು ಬಯಸ್ತಾ ಈ ಸ್ವಾಗತವನ್ನು ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೂಲಕ ಎಲ್ಲರಿಗೂ ಸ್ವಾಗತವನ್ನು ಮಾಡಿದಂತಹ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಶ್ರೀಯುತ ಶೇಖರ್ ಪ್ರಸಾದ್ ಅವರಿಗೆ ಸಹಿತ ವೇದಿಕೆ ಪರವಾಗಿ ಸ್ವಾಗತವನ್ನು ಹಾಕೋತಾ ಇದ್ದೇನೆ. ಅದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮ ದಯಮಾಡಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು, ಎದುರಿಗಿರ್ತಕ್ಕಂಥ ಎಲ್ಲ ಕವಿಗೆ ಆಗಮಿಸಿದಂಥ ಎಲ್ಲ ಕವಿಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಕವಿಗಳಿಗೂ ಸಾಹಿತಿಗಳಿಗೂ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮ್ಮ ವೇದಿಕೆ ಪರವಾಗಿ ಒಂದು ಕವಿಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ, ದಯಮಾಡಿ 1 ನಿಮಿಷಗಳ ಕಾಲ ಇತ್ತೀಚೆಗೆ 48,000 ಗೀತೆಗಳನ್ನು ಹಾಡಿ ಮಾಡಿ ನಲವು ಹೊಂದಿರುವಂತಹ ಶ್ರೀಯುತ ಗಾಯಕಿ ಕಲಾವಿದರು ಜಾನಕಿಯವರ ಆತ್ಮಕ್ಕೆ ಶಾಂತಿಯನ್ನು ಕೊಡಿಸಲು 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡುವಂತ ಕೇಳಬಹುದು. ಕೃಷ್ಣನ ತೋರುವ ನನಗೂ ಆಕೆ, ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು, ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು, ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ತಿಂಗಳ ರಾತ್ರಿ ತೊರೆಯ ಸಮೀಪ ಉರಿದಿರೆ ಯಾವುದೋ ದೀಪ, ತಿಂಗಳ ರಾತ್ರಿ ತೊರೆಯ ಸಮೀಪ ಉರಿದಿರೆ ಯಾವುದೋ ದೀಪ, ಯಾರೋ ಮೋಹನ ಯಾವ ರಾಧೆಗೋ, ಯಾರೋ ಮೋಹನ ಯಾವ ರಾಧೆಗೋ ಪಡುತ್ತಿರುವನು ಪರಿತಾಪ, ಪಡುತ್ತಿರುವನು ಪರಿತಾಪ, ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನಾನು ನನ್ನದು ನನ್ನವರೆನ್ನುವ ಹಲವು ತೊಡಕುಗಳ ಮೀರಿ, ನಾನು ನನ್ನದು ನನ್ನ
ನೀಡಿದ ಕಣ್ಣು. ಹಾಡಿನ ಮೂಲಕ ಗೀತೆಯನ್ನು ಗಾಯನ ಮಾಡುವಂತೆ ಮಾಡೋರಿಗೆ ಧನ್ಯವಾದ ತಿಳಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಾಡಗೀತೆ ನಾಡಗೀತೆ ಶ್ರೀಯುತ ಸಿಂಗಲ್ಲಿ ಅವರಿಂದ ನಾಡಗೀತೆ. माते जय भारत जननीय तनुजाते जय हे कर्नाटक माते जय सुंदर नदी बलगण नाडे जय हे रतन बीड़े जय भारत जननीय तनुजाते जय हे कर्नाटक माते भूदेविय मकुटद नवमणिये ಗಂಧದ ಚಂದದ ಹೊನ್ನಿನ ಗಣಿ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಮಾಡಬೇಕು ಅಂತೇಳಿ ನಾನು ನಮ್ಮ ಸ್ನೇಹಿತರು ಹಾಗೂ ನನ್ನ ಗುರುಗಳು ಅಂತ ಹೇಳೋದ್ರಿಂದ ಹಾಗಲ್ಲ ಅವ್ನು ಕೇಳಿದಾಗ ನಾನು ಸಂಗ್ರಾಮಕರನ್ನು ಅವರು ಬಹಳ ಸಂತೋಷದಿಂದ ಒಪ್ಕೊಂಡು ನನಗೆ ಸದಾ ಗೈಡ್ ಮಾಡ್ತಿರ್ತಾರೆ ಅವರೆಲ್ಲ ವಿಚಾರಗಳಿಗೆ. ಅವರನ್ನು ಸದಾ ನೆನೆಸ್ಕೊಂಡು ಮತ್ತು ತೀರ್ಪುಗಾರರು ಅಂತ ನಮಗೆ ಹಾಗೆ ಬರಬೇಕು ಅಂತ ಉಪಸ್ಥಿತರು ಅಂತ ಬರ್ಕೊಳ್ಬೇಕು ಅಂತಿದ್ವಿ. ತೀರ್ಪುಗಾರ ಅಂತ ಹಾಕೊಳ್ಬೇಕು ಬೇರೆ ಕೆಲವರು ಹಾಗಾಗಿ ಹಾಕೊಂಡಿದ್ವಿ. ಮೊದಲನೇದಾಗಿ ಡಾಕ್ಟರ್ ನಾ ಕೋಟೇಶ್ವರ ಸಾಹಿತಿಗಳು ಹಾಗೆ ಪ್ರಾಚಾರ್ಯರು ಹೌದು ಇವರ ಪ್ರಥಮ ದರ್ಜೆ ಕಾಲೇಜಿನ ಮಠದ ಕಾಲೇಜಿನ ಪ್ರಾಂಶುಪಾಲರು ಅವರನ್ನು ನೆನೆಸ್ಕೊಳ್ತಾ ಮತ್ತು ಕೆ ಸಿದ್ದಪ್ಪ ವಿಶ್ರಾಂತ ಉಪನ್ಯಾಸಕರು ಕಾರ್ಯವಾಣ ಇವರನ್ನು ನೆನೆಸ್ಕೊಂಡು ನಂತರ ಮಂಜುನಾಥ್ ಬದಲಡಿ ಮಂಜುನಾಥ್ ಅವರು ಬೆಳಗ್ಗೆ ಎದ್ದು ನನಗೆ ಫೋನ್ ಮಾಡಿ ಕಾರಣಾಂತರ ಬರೋಕ್ಕಾಗಲ್ಲ ಸರ್ ಕಾಲೇಜಿನಲ್ಲಿ ಏನೋ ಒಂದು ಬಹು ಮುಖ್ಯವಾದಂಥ ಕೆಲಸ ಇದೆ ಹಾಗೆ ಅಂತೇಳಿ ಆಗಿ ಸರ್ ಏನು ಮಾಡ್ತಾರಲ್ಲ ಸಾಧ್ಯವಾದರೆ ಬನ್ನಿ ಅಂತೇಳಿ ಅಂತೇಳಿ ಎಲ್ಲ ಬರೋಕ್ಕಾಗುತ್ತೆ. ಹೀಗೆ ಎಲ್ಲರನ್ನೂ ನಾವು ಅಚ್ಚುಕಟ್ಟಾಗಿ ವಿಶೇಷವಾಗಿ ಸಭೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಎಣಿಕೆಗೆ ಎಣಿಸುವುದಷ್ಟು ಜನ ಇದ್ದಾರೆ ಅಂತ ನಮಗೆ 25 ಜನ ಕವಿಗೋಷ್ಠಿಗೆ 28 ಜನ ಕವಿಗೋಷ್ಠಿಗೆ ಹೆಸರು ಕೊಟ್ಟಿದ್ರು. ಬಹಳ ಮಟ್ಟಿಗೆ ನಾಲ್ಕು ಜನ ನಮಗೆ ಫೋನ್ ಮಾಡ್ತಿದ್ರು. ಅಂದರೆ ನಮ್ಮ ಹುಟ್ಟಿ ಯಾರು ಚಂದನ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಸಿ ಅವರು ಭಾಳ ಆಸಕ್ತಿ ಇದೆ ಅವರಿಗೆ. ಅಂಥ ಆಸಕ್ತಿ ಉಳ್ಳವರು ಇಲ್ಲಿ ಭಾಗವಹಿಸ್ಬೋದಾಗಿತ್ತು, ಯಾಕೋ ಗೊತ್ತಿಲ್ಲ ಆಗಲಿಲ್ಲ ಕೆಲಸ ಇಲ್ಲಿ. ಈಗ ನಾನು ನೇರವಾಗಿ ಪ್ರಾಸ್ತಾವಿಕವಾಗಿ ಏನೊಂದೆರಡು ಮಾತುಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಜಗತ್ತಿನಲ್ಲಿ ಸುಮಾರು 6700 ಭಾಷೆಗಳಿವೆ. ನಾನು ಪರಿಷತ್ತಿನ ಬಗ್ಗೆನೇ ಮಾತಾಡ್ತೀನಿ, ಸ್ವಲ್ಪ ಕನ್ನಡ ಸಾಹಿತ್ಯದ ಬಗ್ಗೆ ಮಾತಾಡ್ತೀನಿ. ನಮ್ಮ ಭಾರತದಲ್ಲಿ ಸುಮಾರು 1652 ಭಾಷೆಗಳಿವೆ. ಇದು ಯುನೆಸ್ಕೋ ಸಮೀಕ್ಷೆಯ ಪ್ರಕಾರ ಇಷ್ಟಿರೋದು 1652 ಭಾಷೆಗಳು ನಮ್ಮ ಭಾರತದಲ್ಲಿ ಇದೆ. ಯುನೆಸ್ಕೋ ಸರ್ವೆ ಮಾಡಿದ್ರು. ಹಾಗೆ ಪ್ರಪಂಚದಿಂದು 106 ಭಾಷೆಗಳು ಅವಧಿಯ ಅಂಚನ್ನು ತಲುಪಿಟ್ಟವೆ. ಯಾಕೆ ಅಂದರೆ ಇತರೆ ಭಾಷೆಗಳ ಒಂದು ಸಹವಾಸದಿಂದ. ಉದಾಹರಣೆ ತೆಲುಗು, ಮಲಯಾಳಿ, ಇನ್ನು ಇತರೆ ಭಾಷೆಗಳೆಲ್ಲ ನಮ್ಮ ಕನ್ನಡವನ್ನು ನುಂಗಿ ಹಾಕ್ತಾ ಇದ್ದ ಪರಿಸ್ಥಿತಿ, ಅಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ಭಾಗದಲ್ಲಿ ಹಾಗೆ ಆಗಿದೆ. ಕನ್ನಡ ನಮ್ಮ ಮನೆಯಲ್ಲೇ ಉಳಿತಾ ಇಲ್ಲ, ಬೇರೆ ಕಡೆ ಉಳಿಸ್ಕೊಳ್ಳೋದಿಲ್ಲ. ನಮ್ಮ ಮನೆಯಲ್ಲಿ ನಾವು ಕನ್ನಡ ಉಳಿಸ್ಕೊಳಕ್ಕೆ ಆಗ್ತಾ ಇಲ್ಲ. ನಮ್ಮ ಮೊಮ್ಮಕ್ಕಳು ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಏನು ಮಾತಾಡಿದ್ರೆ ಅಂತಾರೆ. ಅವು ಇಂಗ್ಲೀಷ್ ಬಿಟ್ಟು ಬೇರೆ ವಿಷಯನೇ ಮಾತಾಡಲ್ಲ. ಅಂಥ ಪರಿಸ್ಥಿತಿ ನಮಗೆ ಒದಗಿಬಿಟ್ಟಿದೆ ಕನ್ನಡಿಗರಿಗೆ. ಬೇರೆ ಬೇರೆ ಭಾಷೆಗಳ ಹಾವಳಿಗೆ ತುತ್ತಾಗಿ ತೆಲುಗು ಬಂತು, ತಮಿಳು ಬಂತು, ಮತ್ತು ಹಿಂದಿ ಬಂತು. ಹೀಗೆ ಹಲವು ಭಾಷೆಗಳ ಮಧ್ಯೆ ನಾವು ಕನ್ನಡ ಸಿಕ್ಕೊಂಡು ಒದ್ದಾಡ್ತಾ ಇದೆ. ಈಗ ಕಾನ್ವೆಂಟ್ಗಳು ಹೆಚ್ಚಾಗ್ತದೆ. ಹಳ್ಳಿಗಳಲ್ಲೂ ಸಹ ಕಾನ್ವೆಂಟ್ಗಳಾಗಿವೆ. ಆ ಕಾನ್ವೆಂಟ್ಗಳ ಹಾವಳಿಯಲ್ಲಿ ನಮ್ಮ ಕನ್ನಡ ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಕೆಲವು ಕಡೆ ಮುಚ್ಚಿ ಹೋಗಿವೆ. ಇದಕ್ಕೆಲ್ಲ ಬಹಳ ಮುಖ್ಯವಾದ ಕಾರಣ ನಾವು ಸುಮ್ಮನೆ ಇರೋದ್ರಿಂದ, ಈ ಕನ್ನಡಿಗರಾದಂಥ ನಾವು ಸುಮ್ಮನೆ ಇರೋದ್ರಿಂದ ಇಂಥ ಗಲಭೆಗಳು ಮತ್ತು ಈ ಥರದ ಪರಿಸ್ಥಿತಿಗಳು ಬರ್ತಾ ಇದೆ. ನಾವು ಎದ್ದು ನಿಲ್ಲಬೇಕು, ಸ್ವಂತ ಕಟ್ಟಿ ನಿಲ್ಲಬೇಕು. ಹಿಂದೆಲ್ಲ ಪುಟ್ಟಪ್ಪನವ್ರ ಕಾಲದಲ್ಲಿ, ಯಾವ ಕಾಲದಲ್ಲಿ ಎಲ್ಲ ದೊಡ್ಡ ದೊಡ್ಡ ಚಳುವಳಿಗಳು, ಡಾಕ್ಟರ್ ರಾಜ್ಕುಮಾರ್ ಕಾಲದಲ್ಲಿ ಗೋಕಾಕ್ ಚಳುವಳಿ ಇತ್ತು, ಇಷ್ಟು ದೊಡ್ಡ ಚಳುವಳಿ. ಇಂಥ ಚಳುವಳಿ ನಡೆದು ಕುವೆಂಪು ಸಹ ಬಹಳ ಚಳುವಳಿ ಮಾಡಿದ್ರು. ಅವ್ರು ಜೈಲಿಗೆ ಹಾಕಬೇಕು ಅಂತ ಇದ್ರು. ಮುಟ್ಟಿನವ್ರನ್ನ ನೀವೆಲ್ಲ ಭಸ್ಮಾಗಿ ಹೋಗ್ಬೋದ್ರಿ ಅಂತೇಳಿ ಸುದ್ದಿ ಹಾಕಬೇಕು, ಹಂಗಾಗಿ ಬಿಟ್ಟರು. ಹಾಗೆ ಕನ್ನಡವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಇಂಥ ಹೋರಾಟವನ್ನು ಮಾಡಬೇಕಾಗಿದೆ. ನಿಮಗೆ ಪುಟ್ಟಪ್ಪನವರು ಅಂತ ಹೇಳಿ ನಮ್ಮ ಮಾತು. ಈ ಕುವೆಂಪು ಅವರು ಬಹುಶಃ ನಮ್ಮ ಕನ್ನಡಕ್ಕೆ ಸಿಕ್ಕಿದ್ದು ಯಾರ ಕಡೆಯಿಂದ ಅಂದರೆ, ಅವರ 1922ರಲ್ಲಿ ಬಿಗ್ನೆಸ್ ಆಫ್ ನ್ಯೂಸ್ ಅಂತ ಹೇಳಿ ಒಂದು ಇಂಗ್ಲೀಷ್ ಕವನವನ್ನು ಬರೆದವರು. ಆ ಕನ್ನಡವನ್ನು ಅವರು ಜೇಮ್ಸ್ ಎ.ಜೆ. ಕಜಿನ್ಸ್ ಅಂತ ನಮ್ಮ ಭಾರತಕ್ಕೆ ಬಂದಿದ್ರು ಅವರು. ಆ ಸಂದರ್ಭದಲ್ಲಿ ಇನ್ನೂ
ಮಾಧ್ಯಮಿಕ ಪ್ರೌಢಶಾಲಾ ಹಂತದಲ್ಲಿ ಇದ್ದರು ಪುಟ್ಟಪ್ಪನವರು. ಅವರು ಅದನ್ನು ತೋರಿಸಿದಾಗ ಅವರನ್ನು ನೋಡಿ ಮತ್ತು ಪರಿಶೀಲಿಸಿ ಹೇಳಿದರು, ನೀನು ಕನ್ನಡದ ಹುಡುಗ, ಕನ್ನಡದಲ್ಲಿ ಕಾವ್ಯವನ್ನು ಬರೀ, ನೀನು ಇಂಗ್ಲೀಷ್ನ ಟಚ್ ಮಾಡಬೇಡ ನೀನು ಅನ್ನೋ ರೀತಿಯಲ್ಲಿ ಅವ್ರಿಗೆ ಮಾತನಾಡಿದರು. ಹಾಗಾಗಿ ಅವರು ನಮ್ಮ ಕನ್ನಡ ಕುಡ್ಕೊಂಡ್ರು. ಯಾರೋ ಪುಟ್ಟಪ್ಪನವ್ರು ಇದ್ದರೆ ಅವರು ಇಂಗ್ಲೀಷ್ ಕೊಡ್ತಿದ್ದೆ. ಶ್ರೀರಾಮಾಯಣ ದರ್ಶನ ಆಗಲಿ, ಮಲೆಗಳಲ್ಲಿ ಮದುಮಗಳಾಗಿದ್ದಾರೆ, ಆಮೇಲೆ ಅಂಥದ್ದು ಸುಬ್ಬಮ್ಮ, ಕಾನೂನು ಸುಬ್ಬಮ್ಮ ಹೆಗ್ಗಡತಿ ಇಂಥ ದೊಡ್ಡ ಕಾದಂಬರಿಗಳು ಬರ್ತಿರ್ಲಿಲ್ಲ. ಶ್ರೀರಾಮಾಯಣದಂಥ ದರ್ಶನದ ಕಾವ್ಯ ಖಂಡಿತ ಬರ್ತಿರ್ಲಿಲ್ಲ. ಯಾರು ಬರೆಯೋಕ್ಕಾಗಲ್ಲ. ಈಗ ಇಲ್ಲಿವರೆಗೂ ಪುಟ್ಟಪ್ಪನವರನ್ನ ಸರಿಗಟ್ಟುವಂಥ ವ್ಯಕ್ತಿ ಯಾರು ಹುಟ್ಟಿಲ್ಲ. ನಮಗೆ ತಿಪ್ಪೇಂದ್ರ ಸ್ವಾಮಿ ಇದ್ದಾರೆ, ಎಲ್ ಬಸವರಾಜಿದ್ರು, ಇವರಿಬ್ಬರೂ ಇಲ್ಲ. ಇವರೆಲ್ಲ ಭಾಳಷ್ಟು ಕನ್ನಡ ಸೇವೆಯನ್ನು ವಚನ ಸಾಹಿತ್ಯದಲ್ಲಿ, ಶರಣ ಸಾಹಿತ್ಯದಲ್ಲಿ ಭಾಳ ಮಾಡಿದರು. ಹಾಗಾಗಿ ಆ ಸಾಹಿತ್ಯಗಳು ಮತ್ತು ಕಾವ್ಯ ಒಳಗಟ್ಟಿ ಇವರೆಲ್ಲ ಸಾಹಿತ್ಯವನ್ನು ಉಳಿಸಿದ್ರು. ಹೀಗೆ ನಮ್ಮ ಕನ್ನಡ ಸಾಹಿತ್ಯ ಉಳ್ಕೊಂಡು ಬಂತು. ಆಮೇಲೆ 1956ರಲ್ಲಿ ನಾನಾ ಕಡೆ ಹರಿದು ಹಂಚಿ ಹೋಗಿದ್ದಂಥ ಕನ್ನಡ ನಾಡನ್ನು ಹುಟ್ಟುಗಿಸುವ ಪ್ರಯತ್ನವನ್ನು ಆಯಿತು. ಯಾವಾಗಂದರೆ 1/11/1973ರಲ್ಲಿ 1/11/1973ರಲ್ಲಿ ನಮ್ಮ ಮೈಸೂರು ರಾಜ್ಯ ಕರ್ನಾಟಕ ಅಂತ ಆಯಿತು. ಆ ಕರ್ನಾಟಕ ಅಂತ ನಾಮಕರಣ ಮಾಡಿದವರು ದೇವರಾಜ ಅರಸು ಅವರು. ಬಹಳ ಪ್ರಯತ್ನ ಮಾಡಿ, ಹೋರಾಟ ಮಾಡಿ ಅದನ್ನು ಮಾಡಿ ಆ ಸಂದರ್ಭದಲ್ಲಿ ಕರ್ನಾಟಕ ಅಂತೇಳಿ ನಾಮಕರಣವಾಯಿತು. ಅಲ್ಲಿಂದ ಈ ಕಡೆಗೆ ಗಡಿ ಸಮಸ್ಯೆಗಳು ಮತ್ತು ಜಲ ಸಮಸ್ಯೆಗಳು, ಭಾಷೆ ಸಮಸ್ಯೆಗಳು ಆಗಲೂ ಇತ್ತು, ಈಗಲೂ ಹಾಗೆ ಇದು. ನಾವು ಗೋವಾಕ್ಕೆ ನಮ್ಮ ಕನ್ನಡಿಗರು ಹೋಗಂಗಿಲ್ಲ, ಹೊರಗೋಡಿಸ್ತಿದ್ದಾರೆ. ಈ ಕಡೆ ಆಂಧ್ರಕ್ಕೆ ಹೋಗಂಗಿಲ್ಲ, ಹೊರಗೋಡಿಸ್ತಾರೆ. ಅಲ್ಲಿ ಶಾಲೆಗಳನ್ನು ಕಿತ್ತೋಗಿದ್ದಾರೆ. ಮತ್ತು ಕಾಸರಗೋಡು ಸಮಸ್ಯೆ, ಹೀಗೆ ಅನೇಕ ಸಮಸ್ಯೆಗಳು ನಮ್ಮ ಕನ್ನಡಕ್ಕೆ ಬಂದುಬಿಟ್ಟು ಬಹಳ ತೊಂದರೆ ಆಗ್ತಾಯಿದೆ. ಈಗ ನೋಡಿ, ತಮಿಳಿನಲ್ಲಿ ಅವರ ನಾಡಿನಲ್ಲಿ ತಮಿಳು ಜನ 100ಕ್ಕೆ 99 ಜನ ಕನ್ನಡ ಮಾತನಾಡ್ತಾರೆ. ನಾವು ಕನ್ನಡಿಗರಾಗಿ ನಮ್ಮ ಕನ್ನಡ ನಾಡಿನಲ್ಲಿ ನಾವು ಇರೋದೇ ಕನ್ನಡಿಗರು 66% ಇದ್ದೀವಿ. ಬೆಂಗಳೂರಿನಲ್ಲಿ 30 ಜನ ಕನ್ನಡ ಮಾತಾಡೋದು, ಶೇಕಡ 30. ಉಳಿದರೆಲ್ಲ ತೆಲುಗು, ತಮಿಳು, ಮಲಯಾಳಿ, ಇನ್ನು ಉಳಿದ ಭಾಷೆಗಳು ಬೆಳೀತಾರೆ. ಕನ್ನಡ ಮಾತಾಡೋದು ಕನ್ನಡಿಗರಿಗೆ ಸಿಗೋದೇ ಕಷ್ಟ ಆಗ್ತದೆ ಬೆಂಗಳೂರು. ಅಂಥ ಪರಿಸ್ಥಿತಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ, ಕನ್ನಡಕ್ಕೆ ಹೋಗಿ ಬಂದಿದ್ದೇವೆ. ಸ್ವಲ್ಪ ಹೇಳ್ತಾ ಹೋಗ್ತೇನೆ ಹೀಗೆ. ಆಮೇಲೆ ನಮಗೆ ಮೊಟ್ಟ ಮೊದಲು ಸಿಕ್ಕಂಥ ಶಾಸನ ಅಂತ ಹಲ್ಮಿಡಿ ಶಾಸನ ಸಿಕ್ತು. ಅದರ ನಂತರ ನಮಗೆ ಶ್ರೀ ವಿಜಯನ ಕವಿರಾಜ ಮಾರ್ಗ ಸಿಕ್ತದೆ. ಮೊಟ್ಟ ಮೊದಲು ಗದ್ಯ ಗ್ರಂಥ ಸಿಕ್ಕಿತ್ತು ಶ್ರೀ ವಿಜಯನ ಕವಿರಾಜ ಮಾರ್ಗ. ಆ ಕವಿರಾಜ ಮಾರ್ಗದಲ್ಲಿ ಕವಿ ಬಹಳ ಸುಂದರವಾಗಿ ನಮ್ಮ ಕನ್ನಡ ನಾಡನ್ನು ವ್ಯಾಪ್ತಿಯನ್ನು ಹೇಳ್ತಾನೆ ಮತ್ತು ಕನ್ನಡ ನಾಡಿನ ಜನ ಇರುವಂಥ ಒಂದು ಮಾತನ್ನು ಹೇಳ್ತಾನೆ. ಹಾವೇರಿಯಿಂದ ಗೋದಾವರಿವರ ವಿಪ್ಪನಾಡದ ಕನ್ನಡದೊಳು ಭಾವಿಸಿದ ಜನಪದ ವಸುಧಾ ಒಳೆಯ ವಿಲೀನ ವಿಷದ ವಿಷಯ ವಿಶೇಷ ಅಂತ ಹೇಳ್ತಾನೆ. ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೂ ವ್ಯಾಪಿಸಿಕೊಂಡಿದೆ. ಆ ನಾಡು ಭೂಲೋಕದಲ್ಲಿಯೇ ಸುಪ್ರಸಿದ್ಧವಾದಂಥ ನಾಡು ಅಂತ ಹೇಳಿ ನಾವು ಆಗೇನು 9ನೇ ಶತಮಾನ ಪೂರ್ವಾರ್ಧದಲ್ಲಿ ಯಾರು ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಕಾವೇರಿ ಮತ್ತು ಗೋದಾವರಿ ಮಧ್ಯೆ ಇರುವಂತಹ ಈ ನಾಡು ಸಮೃದ್ಧವಾದ ನಾಡು, ಸುಂದರವಾದ ನಾಡು, ಕನ್ನಡ ಇಡೀ ಭೂಮಂಡಲದಲ್ಲಿ ಸುಪ್ರಸಿದ್ಧವಾದ ನಾಡು ಅಂತ ಹೇಳಿದ. ಅವನಲ್ಲದೆ ಆಗಿನ 10ನೇ ಶತಮಾನದಲ್ಲಿ ಪಂಪ ಅವನು ಸಹ ಕನ್ನಡ ನಾಡನ್ನು ಕುರಿತು ಹೇಳ್ತಾನೆ. ಬನವಾಸಿ ನಾಡನ್ನು ಕುರಿತು ಅವನು ಹೆಂಗೆ ಹೇಳ್ತಂದ್ರೆ, ಆರಂಕುಶ ಮಿಟ್ಟುಡಂ ನೆನೆಯುವುದನ್ನು ನಮ್ಮ ಬನವಾಸಿ ದೇಶ ಅಂತ ಹೇಳ್ತಾನೆ. ಆನೆಯ ಪಳಗಿಸುವಂಥ ಆಯುಧದನ್ನು ತಿಳಿತಿದ್ರೂ ಸಹ ನಾವು ಕನ್ನಡ ನಾಡನ್ನು ಜ್ಞಾಪಿಸ್ಕೊಳ್ತೀವಿ ಅಂತ ಹೇಳ್ತಾನೆ. ಅಷ್ಟು ಹೆಮ್ಮೆಯ ಅವನು ಮತ್ತೇನಂತಾನೆ, ಮುಂದೆ ಮಾನವನಾಗಿ ನಾನು ಏನು ಜನಿಸ್ತೆ ಹೋದರೆ ಮರಿದುಂಬಿಯಾಗುವ ಏನು ಹೋಗಿಲಾಗಿ ಬನವಾಸಿ ದೇಶ. ಬನವಾಸಿ ದೇಶ ಅಂದರೆ ಪಂಪನಿಗೆ ಬಹಳ ಇಷ್ಟವಾದಂತಹ ನಾಡು. ಇಲ್ಲಿ ಹತ್ತಿರದಲ್ಲಿದೆ. ನಾವೆಲ್ಲ ಬಹಳ ಬನವಾಸಿ ಬಹಳ ಹತ್ತಿರದಲ್ಲಿದ್ದೇವೆ, ಆದರೂ ನಾವು ಹೋಗಿ ನೋಡಿದ್ವಿ. ಇಂಥ ಒಂದು ವಿಚಾರ ಇದೆ. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಹೇಗೆ ಹೋಗುವ ಅಂತ ಒಂದೆರಡು ಮಾತು ಹೇಳ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತು 1892ರಲ್ಲಿ ಧಾರವಾಡದಲ್ಲಿ ಮೊಟ್ಟ ಮೊದಲು ಜನಿಸಿತು. 4 ಜನ ಕವಿಗಳು ಸೇರಿಕೊಂಡು ಒಂದು ವಿದ್ಯಾವರ್ಧಕ ಸಂಘ ಅಂತೇಳಿ ಮಾಡ್ಕೊಳ್ತಾರೆ. ಅದು ಕೆಲವು ದಿವಸಗಳ ಕಾಲ ನಡೀತು. ಆಮೇಲೆ ಅಲ್ಲಿನ ವಿದ್ಯಾರ್ಥಿಗಳು, ಪಂಡಿತರೆಲ್ಲ ಸೇರ್ಕೊಂಡು ಅದನ್ನು ಮೈಸೂರಿಗೆ ಸ್ಥಳಾಂತರ ಮಾಡ್ಕೊಳ್ತಾರೆ. ಅಲ್ಲಿ ಆಮೇಲೆ ಅದು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದರೆ ವಿಶ್ವೇಶ್ವರ ಸೇರ್ತಾರೆ, ಆಗಿನ ರಾಜರು ಸೇರ್ಕೊಳ್ತಾರೆ, ಯಾವುದೋ ವೆಂಕಟರಾಯರು ಸೇರ್ಕೊಳ್ತಾರೆ. ಹೀಗೆ ಶ್ರೇಷ್ಠ ಕವಿಗಳು ಎಲ್ಲ ಸೇರ್ಕೊಂಡ್ಬಿಟ್ಟದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಹೇಳ್ಬಿಟ್ಟು 15/1/1992
1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ನಾಮಕರಣ ಮಾಡಿ ಅದನ್ನು ಉಳಿಸ್ಕೊಳ್ತಾರೆ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳ್ಕೊಂಡಂತು. ನಾವು ಆ ಪರಿಷತ್ತಿನ ಅಡಿಯಲ್ಲಿ ಇಲ್ಲಿ ಹೊನ್ನಾಳಿನಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಈಗ ಈ ಮಹೇಶ್ ಜೋಶಿ ಬಂದ ಮೇಲೆ ಒಂದು 4 ದಿವಸ ಕೆಲಸ ಮಾಡಿದ ಚೆನ್ನಾಗಿ, ಬೇಡ ಒಂದು 2 ವರ್ಷ ಕೆಲಸ ಮಾಡಿದ. ಆಮೇಲೆ ಅವನು ಅದನ್ನು ಹಾಳು ಹಿಡಿದ್ಬಿಟ್ಟಿದ್ದಾನೆ. ಪರಿಷತ್ತಿನ ಸದಸ್ಯರನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ನಮ್ಮ ಸದಸ್ಯರಾಗಿ ತಗೊಳ್ಳಿಕ್ಕೆ ಬರ್ತಾರೆ, ಸದಸ್ಯರನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಸ್ವೀಕಾರ ಮಾಡ್ತಾ ಇಲ್ಲ ಸದಸ್ಯರು. ಅಂಥ ಪರಿಸ್ಥಿತಿ ನಮ್ಮ ಕನ್ನಡಕ್ಕೆ ಒದಗಿದೆ. ಇದನ್ನು ಹಾಳು ಮಾಡಿಬಿಟ್ಟು ಈಗೇನೋ ಆಡಳಿತಾಧಿಕಾರ ನೇಮಕ ಮಾಡಿದರೆ ಇನ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ನಾವು ನಮ್ಮ ಹೊನ್ನಾಳಿನಲ್ಲಿ ಸಮ್ಮೇಳನ ಮಾಡಿದ್ವಿ. ಕನ್ನಡ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಚರಿಸಿದಾಗ ಅದ್ರ ದುಡ್ಡೇನೆ ಇನ್ನೂ ಕೊಟ್ಟಿಲ್ಲ. ನಮಗೂ 1 ಲಕ್ಷ ರೂಪಾಯಿ ಕೊಡಬೇಕಾಯ್ತು, ಕೊಡ್ತೇವೆ. ಜಿಲ್ಲಾ ಸಮ್ಮೇಳನ ಮಾಡಿದ್ರೆ 5 ಲಕ್ಷ ಕೊಡ್ತಾರೆ, ತಾಲೂಕು ಸಮ್ಮೇಳನ ಮಾಡಿದ್ರೆ 1 ಲಕ್ಷ ಕೊಡ್ತಾರೆ. ಅದು ಯಾರಿಗೂ ಬಂದಿಲ್ಲ. ಅದು ಅಂದರೆ ಏನಾಯ್ತು, ಅದು ಮಹೇಶ್ ಜೋಶಿ ಏನು ವರ್ಕ್ ಮಾಡಿದ್ರೆ ಏನು ಮಾಡಿದ ದುಡ್ಡು ಅನ್ನೋದೇ ಗೊತ್ತಾಗ್ತದೆ. ಇಂಥ ಒಂದು ಹಾಳು ಪರಿಸ್ಥಿತಿ ಆಗಿಬಿಟ್ಟಿದೆ. ನಮ್ಮ ಕನ್ನಡವನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂದರೆ ನಾವು ಕನ್ನಡಿಗರಂತ ನಾವು ಆ ಬಗ್ಗೆ ಹೋರಾಟ ಮಾಡಬೇಕು. ಅವರೆಲ್ಲ ಗೋಕಾಕ್ ಚಳವಳಿ ಇಂಥವೆಲ್ಲ ಮಾಡೋದಿಲ್ಲ. ನಾವು ಹಂಗೆ ಚಳವಳಿ ಆರಂಭ ಮಾಡಬೇಕಷ್ಟೇ. ಉಳಿಸ್ಕೋಬೇಕು ಅಂದರೆ ಮೊದಲು ನಮ್ಮ ಮನೆಯಲ್ಲಿ ಉಳಿಸ್ಕೋಬೇಕು. ನಾವು ಮಮ್ಮಿ ಡ್ಯಾಡಿ ಅನ್ನೋದು ಬಿಟ್ಬಿಡ್ಬೇಕು. ಅಪ್ಪ ಅನ್ಬೇಕು, ಅಮ್ಮ ಅನ್ಬೇಕು, ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ ಇವೆಲ್ಲ ಹೋಗೇ ಬಿಡ್ತಾರೆ. ಆಂಟಿ ಎಲ್ಲ ಆಂಟಿ. ಇಂಥ ಒಂದು ಪರಿಸ್ಥಿತಿ ನಮ್ಮ ಕನ್ನಡಕ್ಕೆ ಒದಗಿದೆ. ಸ್ವಲ್ಪ ಹೀಗಿದೆ ಫೇಸ್ ಹಿಂದೆ ಅಲ್ಲ ನೀವು ಹಿಂದೆ ಆಯೋಗದಲ್ಲಿ ನಡೀತಾ ಇರುವಂತಹ ಕವಿಗೋಷ್ಠಿಗೆ ಎಲ್ಲರಿಗೆ ಮತ್ತೊಮ್ಮೆ ಶುಭ ನುಡಿಗಳನ್ನು ಹೇಳ್ತಾ, ನನಗೆ ಈ ದಿನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಮುರುಗಪ್ಪ ಅವರು ಬಂದು ನೀವು ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಂಡಾಗ ನನಗೆ ತುಂಬ ಸಂತೋಷವೂ ಆಯಿತು. ಜೊತೆಗೆ ಹಿರಿಯರು ಬಂದು ಕೇಳ್ಕೊಂಡಾಗ ಅದೊಂದು ರೀತಿಯ ಹೆಮ್ಮೆಯೂ ಕೂಡ ಆಯಿತು. ನಾನು ಒಪ್ಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೇನೆ. ನಾನು ಕೇಳೋದಿಷ್ಟೇ, ಒಂದು ತಾಯಿ ಭಾಷೆಯಾದಂತಹ ಕನ್ನಡವನ್ನು ಸಂಭ್ರಮಿಸ್ತಕ್ಕಂಥವ್ರು ನಾವು ನೀವು ಅಷ್ಟೇ ಆಗಿಬಿಟ್ಟಿದ್ದೀವಿ. ಈ ಸಂಭ್ರಮಿಸ್ತಕ್ಕಂಥದ್ದು ಪ್ರತಿ ಮನೆಯಲ್ಲೂ ಆದಾಗ ಮಾತ್ರ ಈ ಅಸ್ತಿತ್ವ ಎಂತಕ್ಕಂಥದ್ದನ್ನು ನಾವು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬಹುದೇನೋ ಗೊತ್ತಿಲ್ಲ. ಈಗ ಯಾರು ನಾವು ಹಿಂದಿನಿಂದಲೂ ಕೂಡ ಉತ್ತಮವಾದಂಥ ಹುದ್ದೆಯಲ್ಲಿದ್ದು ಟೀಚರ್ಸ್ ಆಗಿದ್ದು ಅಥವಾ ಇನ್ಯಾವುದೋ ಒಂದು ಮೌಲ್ಯಭರಿತವಾದಂತಹ ಕೆಲಸವನ್ನು ಮಾಡಿದ್ದೇವೋ ನಾವೆಲ್ಲರೂ ತಾಯಿ ನುಡಿಯನ್ನು ಉಳಿಸ್ತಾ ಇದ್ದೇವೆ. ನಾನಿವತ್ತು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟನೆ ಮಾಡಿದ್ದೀನಿ ಅನ್ನೋಂಥ ಒಂದು ಹೆಮ್ಮೆ. ಆದರೆ ಇನ್ನೊಂದು ಕಡೆ ನನಗೆ ಎಷ್ಟು ಬೇಸರ ಆಗ್ತಿದೆ ಅಂದರೆ, ನಮ್ಮ ಮಧ್ಯೆ ಗೊತ್ತಿದ್ದರೆ ನಮ್ಮ ಶಾಲೆಯ ಒಂದು 10 ಮಕ್ಕಳನ್ನು, ಒಂದು 20 ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ಹಿಂದೆ ಕೂರಿಸಿದ್ರೆ ಸ್ವಲ್ಪ ಈ ಕನ್ನಡದ ಒಂದು ಕಿವಿಗೆ ಸ್ವಲ್ಪ ಏನಾದರೂ ವಿಷಯ ತಲುಪ್ತಿತ್ತೇನೋ ಅನ್ನುವಂತಹ ಒಂದು ಬೇಸರ ಆಗ್ತಾ ಇದೆ ನನಗೆ. ಅಂದರೆ ಕನ್ನಡವನ್ನು ಮಾತನಾಡ್ತಕ್ಕಂಥ ಜನರು ಈ ನಮ್ಮ ಕರ್ನಾಟಕದಿಂದಲೇ ಮರೆಯಾಗ್ತಿದ್ದಾರೆ. ಸರ್ ಹೇಳಿದಾಗೆ ಬೇರೆ ರಾಜ್ಯದಲ್ಲಿ ಕನ್ನಡ ಮಾತನಾಡ್ತಕ್ಕಂಥ ಜನ ಹೆಚ್ಚಾಗಿದ್ದಾರೆ. ನಮ್ಮ ರಾಜ್ಯದಲ್ಲಿ ಬೇರೆ ವಲಸೆ ಪ್ರವೃತ್ತಿ ಜಾಸ್ತಿಯಾಗಿ ಈ ಕನ್ನಡ ಎಂತಕ್ಕಂಥದ್ದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಬಂಧುಗಳೇ, ನಾನು ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ ನಿಮ್ಮಲ್ಲಿ, ನಾವು ಹಿಂಸರಿಬಾರ್ದು ಯಾವಾಗೂ ಕೂಡ. ಎಷ್ಟೇ ಬೇರೆಯವರಿಂದ ಆಕ್ರಮಣ ಇರಲಿ, ನಮ್ಮ ಭಾಷೆಯನ್ನು ಅಳಿಸುವಂತಹ ಹುನ್ನಾರಗಳಿರಲಿ, ನೀವುಗಳು ಕೂಡ ಈ ನಮ್ಮ ಜೀವವಿರುವವರೆಗೂ ಕೂಡ ಈ ಕನ್ನಡದ ಅಸ್ಮಿತೆಯನ್ನು ಮುಂದಕ್ಕೆ ಕೊಂಡೊಯ್ಯೋಣ, ಅಭಿವೃದ್ಧಿಪಡಿಸೋಣ. ಅದ್ರ ಜೊತೆಗೆ ಈ ಸರ್ಕಾರಗಳು ಮಾಡ್ತಕ್ಕಂಥ ಕೆಟ್ಟ ಕೆಲಸಗಳಿಂದಾಗಿ ಕನ್ನಡ ಹಾಳಾಗ್ತಾ ಇದೆ. ನನಗೆ ಎಷ್ಟು ಬೇಸರ ಆಗ್ತಿದೆ ಅಂದರೆ, ಈಗ ನಾನು 29ನೇ ವರ್ಷದ ಸರ್ವಿಸನ್ನು ಮಾಡ್ತಾ ಇದ್ದೇನೆ. ಪ್ರೈಮರಿ ಎಜುಕೇಷನ್ನ ಸಿಸ್ಟಮನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ. ಕನ್ನಡದಲ್ಲಿ ಆತ್ಮ ಭಾಷೆಯಲ್ಲಿ, ತಾಯಿ ಭಾಷೆಯಲ್ಲಿ ಕಲಿತಂಥ ಮಗು ಎಲ್ಲವನ್ನ ಅರ್ಥ ಮಾಡಿಕೊಂಡು ನಂತರ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೋ ಕಾಲೇಜ್ ವಿದ್ಯಾಭ್ಯಾಸಕ್ಕೋ ಬಂದಂತಹ ಮಗು ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇತ್ತು. ಆದರೆ ಈಗ 1ನೇ ತರಗತಿಯಲ್ಲಿಯೇ ಈ ವರ್ಷ ಅದರಲ್ಲೂ ಕೂಡ ಬೈಲಿಂಗ್ಯುಲರ್ ಅಂತಕ್ಕಂಥ ಒಂದು ಎಜುಕೇಷನ್ ಸಿಸ್ಟಮನ್ನು ತಂದು ಮಕ್ಕಳು ಈ ಕಡೆ ಕನ್ನಡವನ್ನು ಕಲಿತಾ ಇಲ್ಲ, ಈ ಕಡೆ ಇಂಗ್ಲೀಷನ್ನು ಕಲಿತಾ ಇಲ್ಲ.
ಎಲ್ಲವೂ ಕೂಡ ಈ ಸರ್ಕಾರಗಳು ಮಾಡ್ತಕ್ಕಂತಹ ಕೆಲಸ ಕಾರ್ಯ ಕಾನೂನಿನಿಂದಾಗಿ ಈ ವ್ಯವಸ್ಥೆ ಒಂದು ಕಡೆ ಹಾಳಾಗೋಗಿದೆ. ಅದಕ್ಕಾಗಿ ಬಂಧುಗಳೇ, ನಾನು ಇಷ್ಟೆಲ್ಲ ಮಾತನಾಡುವಂತಹದಕ್ಕಿಂತ ನೀವೆಲ್ಲರೂ ತುಂಬ ತಿಳಿದವರು. ಕನ್ನಡದ ಒಂದು ತೇರನ್ನು ಇಷ್ಟು ದಿವಸ ಎಳೆದು ಈ ಒಂದು ತಾಲೂಕಿನಾದ್ಯಂತ ರಾಜ್ಯಾದ್ಯಂತ ಇದರ ಅಸ್ಮಿತೆಯನ್ನು ಉಳಿಸ್ಕೊಂಡು ಬರುವಂತಹ ಪ್ರಯತ್ನಗಳನ್ನು ನೀವೆಲ್ಲರೂ ಕೂಡ ಮಾಡಿದ್ದೀರಿ. ನಿಮ್ಮ ಪ್ರಯತ್ನಕ್ಕೆ ನಾನೊಂದು ಈಗ ಜೋಡಿಯಾಗಿದ್ದೇನೆ ಅಷ್ಟೇ. ನಾನು ನನ್ನದಾದಂತಹ ಪ್ರಯತ್ನವನ್ನು, ನಮ್ಮ ಶಾಲೆಯಲ್ಲಿ ಕನಿಷ್ಠ 500 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಈ ಕನ್ನಡವನ್ನು ಉಳಿಸ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯಲ್ಲಿ ನಡೆಸಿದ್ರೂ ಕೂಡ ನಾನು ಅದಕ್ಕೆ ಅನುಮಾನ ಕೊಡ್ತೇನೆ. ಆ ಕನ್ನಡವನ್ನು ಆ ಮಕ್ಕಳಲ್ಲಿ ತುಂಬೋಣ. ನಾವು ಆ ಕನ್ನಡವನ್ನು ಉಳಿಸುವಂತಹ ಛಲವನ್ನು ಆ ಮಕ್ಕಳಲ್ಲಿ ನಾವು ಬಿತ್ತರ ಮಾಡೋಣ. ನಮ್ಮ ಮನೆಯಲ್ಲಿ ಬಿತ್ತರ ಮಾಡಿದರೆ ಮಾತ್ರ ಈ ಒಂದು ಕನ್ನಡದ ಅಸ್ಮಿತೆ ಈ ರಾಜ್ಯದಲ್ಲಿ ಉಳಿಲಿಕ್ಕೆ ಸಾಧ್ಯ. ನೀವೆಲ್ಲರೂ ಕೂಡ ನಮಗೆ ಈ ಒಂದು ಕನ್ನಡವನ್ನು ಉಳಿಸ್ಲಿಕ್ಕೆ, ಈ ಕನ್ನಡದ ರಥವನ್ನು, ಭುವನೇಶ್ವರಿ ದೇವಿಯನ್ನು ಇನ್ನೂ ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲಿಕ್ಕೆ ಕಾರಣೀಭೂತರಾಗಲಿ. ನಾನು ಕೂಡ ನಿಮ್ಮ ಜೊತೆ ಇದ್ದು ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಕಾರಣಕರ್ತರಾಗ್ತೀನಿ ಅಂತ ಹೇಳ್ತಾ ನನ್ನನ್ನು ಇಲ್ಲಿವರೆಗೂ ಕರೆದು ಈ ಒಂದು ನಾನು ಚಿಕ್ಕವಳಾಗಿದ್ದರೂ ಕೂಡ ನನಗೆ ಈ ಒಂದು ಉದ್ಘಾಟನೆ ಮಾಡುವಂತಹ ಒಂದು ಹೊಣೆಯನ್ನು ಹೊರಿಸಿ ನೀವೆಲ್ಲರೂ ಕೂಡ ಕರೆದಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.